ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಿನ್ನೆ ದರ್ಶನ್ ಅವರ ಮಗ ವಿನೇಶ್ ರವರು ಕಾರು ಓಡಿಸಿ ಒಂದು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಅವರ ಮೇಲೆ ಹಾಕಿದ್ದಾರೆ. ಬನ್ನಿ ಸತ್ಯತೆಗಳನ್ನು ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ನಟ ದರ್ಶನ್ ಅವರ ಮಗ ವಿನೇಶ್ ನಿನ್ನೆ ಕಾರನ್ನು ಚಲಾಯಿಸಿ ಆಕ್ಸಿಡೆಂಟ್ ಅನ್ನು ಮಾಡಿದ್ದಾನೆ ಅಂತ ಇಡೀ ರಾಜ್ಯದ ಮಾಧ್ಯಮಗಳು ವರದಿಯನ್ನು ಮಾಡಿದ್ದು, ನಿಜಕ್ಕೂ ನಮ್ಮ ಮಾಧ್ಯಮಗಳು ಎಷ್ಟೊಂದು ಬರಗೆಟ್ಟಿದೆ ಅನ್ನೋದನ್ನ ಇದರಲ್ಲೇ ನಾವು ನೋಡಬಹುದಾಗಿದೆ. ಯಾಕಂದ್ರೆ ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ವಿನೇಶ್ ಅವರ ಬಳಿ ಇನ್ನೂ ಸಹ ಲೈಸೆನ್ಸ್ ಇಲ್ಲ. ಯಾವುದೇ ಒಂದು ವಿಡಿಯೋದಲ್ಲಿ ಕೂಡ ನಟ ದರ್ಶನ್ ಮಗ ವಿನೇಶ್ ಅವರು ಕಾರನ್ನ ಚಲಾಯಿಸೋದನ್ನ ನಾವು ಇವತ್ತಿನವರೆಗೂ ಕೂಡ ನೋಡಿಲ್ಲ. ಅಷ್ಟೇ ಅಲ್ಲ ವೀಕ್ಷಕರೇ, ಲೈಸೆನ್ಸ್ ಇಲ್ಲ ಅಂದ್ರೂ ನಟ ದರ್ಶನ್ ಮಗ ಕಾರು ಚಲಾಯಿಸಿ ಆಕ್ಸಿಡೆಂಟ್ ಅನ್ನು ಮಾಡಿದ್ದಾನೆ ಅಂತ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿದ್ದಂತಹ ಮಾಧ್ಯಮಗಳಿಗೆ ಶಾಕಿಂಗ್ ರೀತಿಯಲ್ಲಿ ಈ ಒಂದು ಮೀಡಿಯಾಗಳ ಬಣ್ಣವನ್ನ ಬಯಲು ಮಾಡೋದಕ್ಕೆ ವಿನೀಶ್ ದರ್ಶನ್ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದು, ಆಕ್ಸಿಡೆಂಟ್ ಆದ ಸಮಯದಲ್ಲಿ ವಿನೀಶ್ ದರ್ಶನ್ ನ ಕಾರ್ ಎಷ್ಟು ಸ್ಪೀಡ್ ಆಗಿ ಹೋಗ್ತಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿದ್ದು, ಟರ್ನಿಂಗ್ ಪಾಯಿಂಟ್ ನಲ್ಲಿ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಯಾವ ರೀತಿ ಮಾಧ್ಯಮಗಳು ನಟ ದರ್ಶನ್ ಅವರ ಕುಟುಂಬದ ವಿರುದ್ಧ ಕಥೆಯನ್ನ ಕಟ್ಟಿ ದರ್ಶನ್ ಫ್ಯಾಮಿಲಿಯನ್ನೇ ವಿಲನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದು, ಆಕ್ಸಿಡೆಂಟ್ ಆದ ಸಮಯದಲ್ಲಿ ಕಾರ್ ಎಷ್ಟು ಸ್ಪೀಡ್ ಆಗಿ ಹೋಗ್ತಿತ್ತು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ತೋರಿಸಿದ್ದಾರೆ. ಕಾರ್ 30 ಕಿಲೋಮೀಟರ್ ಸ್ಪೀಡ್ ಗಿಂತ ಕಮ್ಮಿಗೆ ಹೋಗ್ತಿದ್ದು, ಟರ್ನಿಂಗ್ ಪಾಯಿಂಟ್ ನಲ್ಲಿ ಸ್ಕೂಟರ್ ಬಂದು ಡಿಕ್ಕಿ ಹೊಡೆದಿದೆ. ಇದೊಂದು ಮೈನರ್ ಆಕ್ಸಿಡೆಂಟ್ ಆಗಿದ್ದು, ಇಂತಹ ಮೈನರ್ ಆಕ್ಸಿಡೆಂಟ್ಗಳು ರಾಜ್ಯದಲ್ಲಿ ದಿನಕ್ಕೆ ಸಾವಿರಾರು ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ವಿನೀಶ್ ದರ್ಶನ್ ನಟ ದರ್ಶನ್ ಅವರ ಮಗ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇದನ್ನೇ ಬ್ರೇಕಿಂಗ್ ನ್ಯೂಸ್ ಮಾಡಿರುವಂತಹ ಮೀಡಿಯಾಗಳು ನಿಜಕ್ಕೂ ಮೀಡಿಯಾಗಳ ಮಾನವನ್ನ ಕಳಿತಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರಿಗೆಲ್ಲ ಇದರಲ್ಲಿ ದರ್ಶನ್ ಮಗ ವಿನೀಶ್ ಅವರ ತಪ್ಪಿಲ್ಲ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.